ಬಡವ್ರ ಮಕ್ಕಳಿಗೆ ಚೆನ್ನಾಗಿ ಸರ್ ಈ ಹೋಟ್ಲು ಅಂದರೆ ನಾವು ಬೇಗ ಬಂದಿರ್ತೀವ, ಬೇರೆ ಹೋಟೆಲ್ ಹೋಗಕ್ಕಂದ್ರೆ ದುಡ್ಡಿರಲ್ಲ. 10 ರೂಪಾಯಿ ಆದರೆ ತಗೊಂಡು ಕುರ್ಕುರಿ ತಗೊಂಡ್ರೆ 10 ರೂಪಾಯಿ ಇವಾಗ ಹಂಗೆ ಇದಾವೆ. ಇಲ್ಲಿ ಊಟನೇ ಕೊಡ್ತಾರೆ ಅಂದ್ರೆ ನಾವು ಇಲ್ಲಿ ಜಾಸ್ತಿ ತಗೊಂಡೋಗ್ತೀವಿ. ಯಾಕಂದ್ರೆ ನಮಗೆ ವಿದ್ಯೆ ಇಲ್ಲ, ಅವರಾದ್ರೂ ಓದಲಿ ಅಂತ 7-8 ವರ್ಷ ಆಯ್ತು ಸರ್. ನಮ್ದು ಸುವರ್ಣ ಚಾನಲ್ನಾಗ ಇದ್ರಾಗೆಲ್ಲ ಬಂದೈತೆ ಸರ್. ಹೌದಾ? ಹುಡುಗರಿಗೋಸ್ಕರನ ಒಬ್ಬ ಹುಡುಗರು ಒಂದೊಂದು ವ್ಯಾನ್ ನಿಲ್ಸಿರ್ತಾರೆ ಇಲ್ಲಿ, ಸ್ಕೂಲ್ ವ್ಯಾನ್ಗಳು ಎಲ್ಲ ತಗೊಳ್ಳಿ ಎಲ್ಲ ಒಂದು ವ್ಯಾನಲ್ಲಿ ಲೆಕ್ಕ ಮಾಡ್ಕೊಂಡ್ಬಿಡ್ತಾರೆ ಸರ್. ಹುಡ್ರೆಲ್ಲ ಕಲೆಕ್ಟ್ ಮಾಡಿಬಿಡ್ತಾರೆ 10 ರೂಪಾಯಿ ಎಲ್ಲ ಹುಡ್ರು. ಅವರು 50-60 ಫೋನ್ ಮಾಡಿ ಹೇಳ್ಬಿಡ್ತಾರೆ ಡ್ರೈವರ್ಗಳು, ಸ್ಕೂಲ್ ಬಸ್ ವ್ಯಾನ್ ಡ್ರೈವರ್ಗಳು, ಅಣ್ಣ ನಮ್ಮ ಬಸ್ಸಿಗೆ 50 ಬೇಕು 60 ಬೇಕು ಅಂತ ನಾವು ಹಂಗೆ ಅವ್ರು ಬರೋತ್ತಿಗೆ ರೆಡಿ ಮಾಡಿ ಇಟ್ಬಿಡ್ತೀವಿ ಕವರಿಗೆ ಹಾಕಿ. ನನ್ನ ಮಕ್ಕಳೆಲ್ಲ ಒಳ್ಳೆ ವಿದ್ಯೆ ಅಂದ್ರೆ ಎಲ್ಲರೂ ಟಾಪರ್ ಸರ್. ಲಾಸ್ಟ್ ಮಗಳು ಸ್ಯಾಮ್ಸಂಗ್ನಾಗ 3 ಲಕ್ಷ ತಗೊಂತ ಒಂದು ಪರ್ ಮಂತ್ ಅವರೆಲ್ಲ ಸಾಕು ಬಿಟ್ಬಿಡ ಬಸ್ಸಿ ನಾವು ಅದೀವಿ ಅಂತ. ನೋ ಚಾನ್ಸ್. ಎಲ್ಲರೂ ಜಾಬ್ ಅಂದ್ರೆ ಸರ್ಕಾರ ಇಲ್ಲಿಂದ ಕೊಡುತ್ತೆ. ಹಾಗಾಗಿ ಕೈಲಿ ಎಷ್ಟಾಗುತ್ತೋ ಅಷ್ಟೇ. ಈಗ ಕೆಲಸ ತಗೊಂಡ್ರೆ ನಾವು ಒಬ್ರ ಹತ್ರ ದುಡಿಬೇಕು. ಈಗ ನನ್ನ ಹತ್ರ 10 ಮಂದಿ ದುಡಿತಾರೆ, ಅದು ಒಂದು ಹೆಮ್ಮೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಹಾಗೂ ವಿಜಯನಗರ ಜಿಲ್ಲೆಯ ಕೊಟ್ಟೂರಿಗೆ ಕೂಡ ತಮಗೆ ಸ್ವಾಗತ. ಕೊಟ್ಟೂರು ಅಂದರೆ ಒಂದು ಫೇಮಸ್ ಹೋಟೆಲ್ ಇದೆ, ಅಜ್ಜಿ ಹೋಟೆಲ್ ಅಂತಲೇ ಫೇಮಸ್ಸು. ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ. 28 ವರ್ಷಗಳಿಂದ ಈ ಹೋಟ್ಲ್ ನಡೀತಾ ಇದೆ. ಈ ಹೋಟ್ಲಿಗೆ ಭಾಳ ವಿಶೇಷ ಏನಂತ ಹೇಳಿದರೆ, ಬರೀ 10 ರೂಪಾಯಿಗೆ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಇದ್ರ ಓನರು ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಅವ್ರಿಗೆ ಇಂಜಿನಿಯರಿಂಗ್ ಓದೋಕ್ಕಾಗಲಿಲ್ಲ, ಡಿಸ್ಕಂಟಿನ್ಯೂ ಆಗುತ್ತೆ. ಅವ್ರು ಹೋಟೆಲ್ ಶುರು ಮಾಡ್ತಾರೆ. ಇಂಜಿನಿಯರಿಂಗ್ ಹೋದಾಗ ನನಗೇನೇನು ಕಷ್ಟ ಬಂತು, ಮಕ್ಕಳಿಗೆ ಏನೇನು ಕಷ್ಟ ಬರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವ್ರು 10 ರೂಪಾಯಿಗೆ ಊಟ ಕೊಡೋಕ್ಕೆ ಶುರು ಮಾಡ್ತಾರೆ. ಇವತ್ತಿಗೆ ಅದು ನಿರಂತರವಾಗಿ ನಡೀತಾ ಇದೆ. ಸೋಜಿಗದ ಸಂಗತಿ ಏನು ಅಂತ ಹೇಳಿದರೆ, ಅವ್ರ 4 ಜನ ಮಕ್ಕಳು ಕೂಡ ಎಲ್ಲರೂ ಇವತ್ತು ಇಂಜಿನಿಯರು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ, ಲಕ್ಷಾಂತರ ಸಂಬಳ ತಗೋತಾರೆ. ಬಟ್ ಇವರು ಮಾತ್ರ ನಿರಂತರವಾಗಿ ಹೋಟೆಲ್ ನಡೆಸೇ ಇದ್ದಾರೆ. ತುಂಬ ಸಕ್ಸಸ್ಫುಲ್ ಆದ ಸ್ಟೋರಿ ಇದು, ನೀವು ಕೇಳಲೇಬೇಕು. ಹಾಗಾಗಿ ಬನ್ನಿ, ಕೊಟ್ಟೂರಿನ ಈ ಅಜ್ಜಿ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ? ನನ್ನ ಹೆಸರು ಹೋಟೆಲ್ ತಿಪ್ಪಣ್ಣ ಅಂತ ಸರ್. ತಿಪ್ಪಣ್ಣ ಅವರು. ಓಕೆ. ಹಾಂ, ಹೇಳಿ. ಬೆಳಗಿನ ಜಾವ ಇಷ್ಟು ರಶ್ ಇರೋ ಹೋಟ್ಲ್ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಹಾಗೆ ಶುರುವಾಯಿತು ಸರ್ ಜರ್ನಿ? ಇದು ಜರ್ನಿ ಅನಿವಾರ್ಯ ಸರ್. ನಾವು ವಿದ್ಯಾವಂತರು, ಓದ್ಕೊಂಡಿದ್ವಿ, ನೋ ಜಾಬ್, ಹಂಗಾಗಿ ಅನಿವಾರ್ಯ ಈ ವೃತ್ತಿಗೆ ಬಂದ್ವಿ. ದೇವರು ಇದರಲ್ಲೇ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಸುಮಾರು 26ರಿಂದ 28 ವರ್ಷ ಆಯ್ತು. 28 ವರ್ಷ ಆಯ್ತು ಇದೇ ಜಾಗ ಹಿಂಗೆ? ಇದೇ ಜಾಗ ಸರ್, ಇದೇ ಥರನೇ. ಹಾಂ, 28 ವರ್ಷದಿಂದ ಕತೆ ಹೇಳಿ ಸರ್. ಅದು ಅವಾಗ ಹೇಗೆ, ಏನು ಕತೆ? ಅವಾಗೆಲ್ಲ ಸ್ಟಾರ್ಟಿಂಗ್ 8 ಒಂದು 50 ಪೈಸಕ್ಕೆ ಒಂದು ಚಾ ಮಾಡ್ತಿದ್ವಿ, 50 ಪೈಸಕ್ಕೆ ಒಂದು ಮಿರ್ಚಿ ಮಾಡ್ತಿದ್ವಿ ಸರ್. ಇವಾಗೆಲ್ಲ ಕಾಲಕ್ರಮ ಎಲ್ಲ ದರ ಏರಿಕೆಯಿಂದ ಕ್ರಮೇಣ ನಾವು ಅದಕ್ಕೆ ಬದಲಾಗ್ತಂತ ಹೋದ್ವಿ ಸರ್. ನಮ್ಗೆ ಅನ್ನ ಕೊಟ್ಟಿದ್ದು ಇದೇ ದೇವರು. ನಾವು ಇಂಜಿನಿಯರಿಂಗ್ ಓದಿ ಮನೆಗೆ ಓದಿಸೋದಾಗಿ ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ ಸರ್. ಡಿಸ್ಕಂಟಿನ್ಯೂ ಆಗಿನ ಕಾಲಕ್ಕೆ? 1996. ಹಾಂ, ಎಲ್ಲಿ? ಕಿತ್ತೂರಲ್ಲಿ ಓದ್ತೀವಿ ಸರ್, ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮತ್ತೊಂದೇನೋ ಕನ್ಸು ಇಟ್ಕೊಂಡು ಇಂಜಿನಿಯರಿಂಗ್ ಮಾಡಿರ್ತೀರಿ, ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ರಿ? ಅನಿವಾರ್ಯ ಸರ್, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ. ಹಾಂ, ಮನೆಯಲ್ಲಿ ದುಡಿಯೋರು ಯಾರಿದ್ದಿಲ್ಲ. ನಮ್ಮಮ್ಮ ತೀರ್ಕೊಂಡ್ರು. ಎಷ್ಟು ಜನ ಮಕ್ಕಳು ನೀವು, ಅಪ್ಪ ಅಮ್ಮನಿಗೆ? ನಾವು 3 ಜನ ಹೆಣ್ಮಕ್ಳು, 1 ಹೆಣ್ಮಕ್ಳು. ಹಾಂ, ಹಂಗಾಗಿ ನಾನೇ ದೊಡ್ಡನಲ್ಲ, ಜವಾಬ್ದಾರಿ ಎಲ್ಲ ನನ್ನ ಮೇಲೆ. ಹಂಗಾಗಿ ಅನಿವಾರ್ಯ ಈ ವೃತ್ತಿಗೆ ಇಳಿದ್ವಿ. ಮತ್ತೆ ನನಗೆ 4 ಜನ ಹೆಣ್ಮಕ್ಳಾದ್ರು. ಅವರೆಲ್ಲರೂ ಒಳ್ಳೆ ಅಪಾಯಿಂಟ್ ಅದಾರ. ಈಗ ಒಬ್ರು 3 ಅಳಿಯಂದ್ರು ಇಂಜಿನಿಯರು, ಒಬ್ರು ಬ್ಯಾಂಕ್ ಮ್ಯಾನೇಜರು, ಒಬ್ರು ಇಂಜಿನಿಯರಿಂಗ್ ಸ್ಯಾಮ್ಸಂಗ್ನಾಗ. ಎಲ್ಲ ವೆಲ್ ಸೆಟಲ್ಡ್. ಈಗ ಸದ್ಯ ನಾವು ಗಂಡ ಅಂತ ಇದ್ರೆ. ನೀವು ಮಾತ್ರ ಬಿಟ್ಟಿಲ್ಲ? ಬಿಟ್ಟಿಲ್ಲ ಸರ್. ಸ್ಕೂಲ್ ಹುಡುಗರಿಗೆ 10 ರೂಪಾಯಿ ರೈಸ್ ಕೊಡ್ತೀವಿ. 10 ರೂಪಾಯಿ? ಇವಾಗ ಸ್ಕೂಲ್ ರಜಾ ಅಲ್ಲ ಸರ್. ಇಲ್ಲ ನಿಮಗೆ ವಿಡಿಯೋ
ನಮ್ದು ಸುವರ್ಣ ಚಾನಲ್ನಾಗ ಇದ್ರಾಗೆಲ್ಲ ಬಂದೈತೆ ಸರ್ ಇಂಗ್ಲೀಷ್. ಹೌದಾ? ಹ್ಞೂ ಸರ್. ವಾವ್. ಹಾ ಅದು ಅದು ಬಂದಿರೋದಕ್ಕೆ ಹೇಳ್ಕೊಂತ ಇದೀನಿ ಅಷ್ಟೇ. ಹಾ. ಅದೇನು ದೊಡ್ಡಸ್ತಿಗೆಲ್ಲ. ಹಾ. ಅದರಲ್ಲಿ ನಾವು ಫ್ರೀ ಕೊಡ್ತೀವಿ ಅಂತಲ್ಲ, ವಿತೌಟ್ ಪ್ರಾಫಿಟ್. ಏನೋ ಅದು ಒಂದು ಬಡ ವಿದ್ಯಾರ್ಥಿಗಳು ಅನುಕೂಲ. ನಮ್ಮದು ಸ್ಕೂಲ್ ಹುಡುಗರು ಸ್ಟ್ರೆಂತ್ ಭಾಳ ಐತೆ ಸರ್ ಇಲ್ಲಿ. ಬಡ ವಿದ್ಯಾರ್ಥಿಗಳು ಸ್ಕೂಲಿಂದ ಬರೋರಿಗೆ ಅವ್ರಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಹಂಗಾಗಿ ಅದು ಒಂದು ಏನೋ ಅಳಿಲು ಸೇವೆ. ಓಕೆ, ನೀವು ಮಾಡ್ಕೊಂಡು ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಬ್ಯುಸಿ ಗೊತ್ತಾಗುತ್ತೆ. ಹಾಂ, ಎಷ್ಟು ಗಂಟೆಗೆ ಶುರು ಆಗುತ್ತೆ ನಿಮ್ಮ ಕಾಯ್ಕ? ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆವರೆಗೆ ಸರ್. ಅಷ್ಟೇ ಅಷ್ಟೇ ಸರ್, ಮುಗಿದೋಯ್ತು. ಮತ್ತೆ ಸಾಯಂಕಾಲ ನಾಳೆ ಪ್ರಿಪ್ರೇಷನ್ ಮಾಡೋಕ್ಕಲ್ಲ ಸರ್. ಹಾಂ, ಅದು ಇರುತ್ತೆ. ಹಾಂ, ಹಂಗೆ ಕಂಟಿನ್ಯೂ ಸರ್. ನಾನ್ ಸ್ಟಾಪ್, ರಜೆ ಇಲ್ಲ ನಮ್ದು. ಹಾಂ, ಏನೋ ಅನಿವಾರ್ಯ. ಹಾಂ. ನಮ್ಮ ಹೆಣ್ಮಕ್ಳು ಭಾಳ ಶ್ರಮ ಸರ್ ಇದರಲ್ಲಿ. ಇವತ್ತು ಅವ್ರು ಊರಿಗೆ ಹೋಗಿದಾರ, ಹಾಂ, ಅವರೇ ಮೇನ್ ಲೀಡ್ರ್. ಹೌದಾ? ಹಾಂ, ಇದು ಅಜ್ಜಿ ಹೋಟ್ಲ್ ಅಂತಾನೆ ಹೆಸರು. ಹೌದು, ಅಲ್ಲಿ ಕೇಳಿದಾಗ ಅದೇ ಹೇಳಿದ್ರು, ಅಜ್ಜಿ ಹೋಟ್ಲ್ ಅಂತಾನೆ ಹೆಸರು. ಹಾಂ. ಏನ್ ನಮಗೆ ಕೆಲವೊಬ್ರು ತಿಪ್ಪಣ್ಣ ಹೋಟ್ಲ್ ಅಂತಾರ, ಹಾಂ, ಇವು ಸ್ಕೂಲ್ ಹುಡ್ರೆಲ್ಲ ಅಜ್ಜಿ ಹೋಟ್ಲ್ ಅಂತಾನೆ ಫೇಮಸ್. ಹಾಂ. ಓಹೋ ಹೋ, ಓಕೆ. ಅಣ್ಣ ಇದಕ್ಕೆ 30 ಕೊಡು ವಾಪಸ್. ಹೇಳ 30 ರೂಪಾಯಿ ಕೊಡಿ, ಇಲ್ಲಿ ತಂಗಿ ಕೊಡು. ಆ ತಂಗಿನ ಮಾತಾಡಿಸ್ತೀನಿ ಒಂದು ನಿಮಿಷ. ನಮಸ್ತೆ ಅಮ್ಮ. ಹೇಳಿ. ಏನಮ್ಮ ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಏನು ಓದ್ತಿದ್ದೀಮ್ಮ? BA ಸೆಕೆಂಡ್. BA ಸೆಕೆಂಡ್ ಇಯರ್. ಏನು ನಿನ್ನ ಡ್ರೀಮ್ ಏನಿದೆ? ಒಂದೊಳ್ಳೆ ಜಾಬಲ್ಲಿ ಇರ್ಬೇಕು, ನಮ್ಮ ತಂದೆ ತಾಯಿಗೆ ಒಂದು ಹೆಸರು ತರ್ಬೇಕಂತ. ವಾವ್. ಹಾಂ 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 ಹಾಂ. ಏನು ಮಾಡ್ತಾರೆ ನಿಮ್ಮ ತಂದೆ ಇಲ್ಲ, ತಾಯಿ ಒಬ್ಬಳೆ. ಅವರು ನಿಮ್ಮನ್ನು ಓದಿಸ್ತಿದಾರ? ಓ, ಎಷ್ಟು ಹೆಮ್ಮೆ ಇದೆ ಅಮ್ಮನ ಬಗ್ಗೆ ನಿಮಗೆ. ತುಂಬಾನೇ ಸರ್, ಯಾಕಂದ್ರೆ ಅಪ್ಪಾಜಿ ನಾವು ನೋಡೇ ಇಲ್ಲ. 3 ವರ್ಷದಲ್ಲಿದ್ದೆ, ಆಗ್ಲೇ ತಿರ್ಕೊಂಡಿತ್ತು. ಅವಾಗಿಂದನೂ ನಮ್ಮಮ್ಮ ರಾಟಿ ಹೊಲ್ದು ಕಷ್ಟಪಟ್ಟು ಓ, ಓದಿಸ್ತಾ ಇದ್ದೆ. ರಾಟಿ ಒಂದು ಓದಿಸ್ತಾ ಇದ್ದಾರ ನಿಮಗೆ? ಓ, ಹಾಂ. ಅದಕ್ಕೆ ನೀವಾಗ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ಆಗಲಿ ಅಮ್ಮ, ಈಡೇರಲಿ, ಚೆನ್ನಾಗಿ ಓದ್ರಿ. ಹಾಂ, ಚೆನ್ನಾಗಿ ಓದ್ತಾ ಇದ್ದೀರಾ? ಓಕೆ. ಇಲ್ಲಿ ಮೊದಲು 10 ರೂಪಾಯಿ ಕೊಡ್ತಿದ್ರಂತೆ, ಇವ್ರ ಬಗ್ಗೆ, ಈ ಹೋಟ್ಲ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ಬಡವ್ರ ಮಕ್ಕಳಿಗೆ ಚೆನ್ನಾಗಿ ಸರ್ ಈ ಹೋಟ್ಲು. ಅಂದ್ರೆ ನಾವು ಬೇಗ ಬಂದಿರ್ತೀವ, ಬೇರೆ ಹೋಟೆಲ್ ಹೋಗಕ್ಕಂದ್ರೆ ದುಡ್ಡಿರಲ್ಲ. 10 ರೂಪಾಯಿ ಆದ್ರೆ ತಗೊಂಡು ಕುರ್ಕುರಿ ತಗೊಂಡ್ರೆ 10 ರೂಪಾಯಿ ಇವಾಗ ಹಂಗೆ ಇದಾವೆ. ಇಲ್ಲಿ ಊಟನೇ ಕೊಡ್ತಾರೆ ಅಂದ್ರೆ ನಾವು ಇಲ್ಲಿ ಜಾಸ್ತಿ ತಗೊಂಡೋಗ್ತೀವಿ. ಅಜ್ಜಿ ಹೋಟ್ಲು ಅಂತಾನೆ. ಅಜ್ಜಿ ಬಗ್ಗೆ ಏನು ಹೇಳ್ತೀರಿ? ಅಜ್ಜಿ ಬಗ್ಗೆ ಅಂದ್ರೆ ಒಳ್ಳೆ ಅಭಿಪ್ರಾಯ ಐತಿ ಅವ್ರ ಬಗ್ಗೆ. ಯಾಕಂದ್ರೆ ನಾವು ಬಡವ್ರ ಮಕ್ಳಿಗೆಲ್ಲ ಸಹಾಯ ಮಾಡ್ತಾರಲ್ಲ 10 ರೂಪಾಯಿ ಕೊಟ್ಟು, ಹಂಗಾಗಿ ಅವ್ರ ಬಗ್ಗೆ ತುಂಬಾ ಇದೆ. ಪಾರ್ಸಲ್ 2 ರೈಸ್ ಹಚ್ಚ ಬಾಣ ಒಳಕ. ಇವೇನು ಫುಲ್ಲ ರಮ. ಸರ್ 30 20 ನೋಡಕ್ಕೆ ಏನು 30 180. ಅಲ್ಲ, ನನಗೆ ಬಹಳ ಸೋಜಿಗ ಅನ್ಸಿದ್ದು, ಅವಾಗಿನ ಇಂಜಿನಿಯರಿಂಗ್ ಓದಕ್ಕೆ ಎಷ್ಟು ಖರ್ಚು ಬರ್ತಿತ್ತು ಸರ್? ಅವಾಗ ಎಷ್ಟು ಸರ್? ಮಂತ್ಲಿ 250 ರೂಪಾಯಿ ಗಳಿಸ್ತಿದ್ರು ನಮ್ಮಮ್ಮರ. ಅಷ್ಟರಲ್ಲೇ ಇಂಜಿನಿಯರಿಂಗ್ ಓದಿದ್ದ? ಗೌರ್ಮೆಂಟ್ ಲೋನ್ ಆಗಿತ್ತು, ಗೌರ್ಮೆಂಟ್ ಸೀಟ್. ಹಾಂ ಹಾಂ. PUC 88 ಆಗಿತ್ತು, ಟಾಪರ್ ಕಾಲೇಜ್, ಕೊಟ್ರೇಶ್ವರ ಕಾಲೇಜ್ಗೆ. ಹಾಂ. ಏನ್ ಅನಿವಾರ್ಯ ಪರಿಸ್ಥಿತಿ ಇದಕ್ಕೆ ಸೆಟ್ ಆಗುತ್ತೆ. ಹಾಂ. ದೇವ್ರು ಇದ್ರಲ್ಲಿ ಸಾಕಷ್ಟು ಕೊಟ್ಟಿದ್ರು ಅದಕ್ಕೆ. ಹಾಂ. ಕೊಟ್ರೇಶ್ವರ ಆಶೀರ್ವಾದ. ಹಾಂ. ಆಮೇಲೆ ನಮ್ಮ ಹರ್ಷವರ್ಧನ್ ಅಂತ ಅದಾರ ಸರ್, ಹಾಂ. ಅವ್ರು ಇಲ್ಲಿ ಜಾಗ ಎಲ್ಲ ಇದು ಅನುಕೂಲ ಮಾಡಕ್ಕೆ ಅವ್ರದ್ದೇ ನಮ್ಮ ಬೆಂಬಲ. ಅದೇ ನಮ್ಮ ಘಾಟ್ ಪದಾರ್ಥ. ರೈಸ್ ಮತ್ತು ಪಲಾವ್. ಒಂಚ ನೀರು ಕೂಡ ಇಲ್ಲ, ಕೈ ಬಟ್ ಮಾಡಿಲ್ಲ. ಬದುಕಿನ ಬುತ್ತಿ ಸರ್. ಪಾರ್ಸಲ್ಲ. ಅದು ತೆಗಿ. ಅವಯ್ಯನ ಗಾಡಿ ತಂದೋಗೇನ
ಬೆಳಗಿನ ಇಡ್ಲಿ ಫೇಮಸ್ ಸರ್. ಹೌದಾ? ಅಷ್ಟು ಫೇಮಸ್ ಇಡ್ಲಿ. ಇಡ್ಲಿ ಫೇಮಸ್ ನಿಮ್ದು? ಹಾಂ ಸರ್, ಇಡ್ಲಿ ರೈಸ್ ಬಾತ್ ಫೇಮಸ್ ಭಾಳ. ಹಾಂ, ರೈಸ್ ಬಾತು ಪಲಾವು ಎಲ್ಲನೂ ಟೇಸ್ಟ್. ಒಟ್ಟು ಜಾಸ್ತಿ ಅಂದರೆ ರೈಸ್ ಬಾತ್ ಮೂವು. ಹಾಂ, ಹಂಗಾಗಿ ಓಕೆ. ಏನು ಓದಿದ್ದೀರಿ ನೀವು? ನಮ್ಮದು ಬಿ ಆಗೈತೆ ಸರ್. ಬಿ ಎ ಆಗಿದ್ದೀರಿ. ಓಕೆ, ಬಿ ಎ ಆಗಿ ನೀವು ಅದಕ್ಕೆ ಬಂದಿದ್ದೀರಿ? ಮತ್ತೆ ಓದಿದ್ದು ಸರ್, ನಮ್ಮ ತಕ್ಕಂಗೆ ಜಾಬ್ ಸಿಗಲಿಲ್ಲ, ಹಂಗೆ ಬಿಸ್ನೆಸ್ ಇಳಿದ್ಬಿಡೋಣ ಅಂತೇಳಿ ನಮ್ಮದು ಹೋಟ್ಲ್ ಇತ್ತು ಸರ್. ಸಾಯಂಕಾಲ ಆಮೇಲೆ ಬೆಳಗ್ಗೆ ಇಲ್ಲಿ ಅಣ್ಣರ ಹೋಟ್ಲನ್ನು ಹೆಲ್ಪ್ ಮಾಡಿಬಿಡ್ತೀವಿ. ಬೆಳಗ್ಗೆ 6 ಗಂಟೆಗೆ ಬಂದು 10:30 11 ಗಂಟೆ ಮಟ್ಟ ಇಲ್ಲೇ ಇರ್ತೀವಿ ಸರ್. ಇದು ಏನಾಗುತ್ತೆ ನಿಮಗೆ? ನಮ್ಮ ಅಣ್ಣ ಅಪ್ಪಾಜಿ ಅವ್ರ ಅಂತ. ನಿಮ್ದು ಇನ್ನೊಂದು ಹೋಟ್ಲ್ ಇದೆಯಾ? ನಮ್ದು ಸಾಯಂಕಾಲ ಮಾಡ್ತೀವಿ ಸರ್. ನಮ್ದು ಸಣ್ಣ ಚಿಕ್ಕದ. ಎಲ್ಲಿ ಅದು ಇಲ್ಲೇ ಸರ್, ಹೂ ಮಾಡ್ತಾರಲ್ಲ ಸರ್. ಓ, ನಿಮ್ದು ಓನ್ ಹೋಟೆಲ್ ಸಾಯಂಕಾಲ? ಸಾಯಂಕಾಲ ಬೆಳಿಗ್ಗೆ ಇಲ್ಲೇ? ಬೆಳಿಗ್ಗೆ ಇಲ್ಲೇ ಇರ್ತೀನಿ ಸರ್. ಡಬಲ್ ಧಮಾಕ ನಿಮ್ದು. ಹಾ, ಅಂದ್ರೆ ಸ್ವಂತ ದುಡಿಮೆ ಅನಿವಾರ್ಯ ಅಂತ. ಹಾ, ಈಗ ಹೋಗಲ್ ಬಿಡಿ ಬ್ರದರ್, ಇದೇನ್ ತಪ್ಪೇನಲ್ಲ. ಯಾಕಂದ್ರೆ ಈಗ ಅಲ್ಲಿ ಹೋದ್ರೆ ಎಷ್ಟು ಕೊಡ್ತಿದ್ರು, ಈಗ ಇಲ್ಲೇ ನಡೀತಾ ಇದೆ. ನಾವೇ ಸ್ವಂತ ದುಡಿತೀವಿ ಸರ್. ಹಂಗ ಅದೇ ಈಗ ಇನ್ನೊಬ್ರ ತಕ್ಕ ಹೋಗೋಕ್ಕಿಂತ ನಮಗೆ ನಾವೇ ಬೇಕಾದ ರಜೆ ಮಾಡ್ಬೋದು, ಬೇಕಾದ ಮಾಡಬಹುದು. ಹಂಗಾಗಿ ಇಡ್ಲಿ ತಗ ಯಾರಿಗೆ? ತಂಗಿ ಇಡ್ಲಿ ಯಾರಿಗಿರಕ? ಯಾರು ಇಡ್ಲಿ ಅಂದ್ರೆ ನೋಡು. ರೈಸ್ 10 ವರ್ಷ ಬರೋ ರೈಸ್ ಕೊಡು, ಮಿಕ್ಸ್ ಮಾಡಿ. ಚಟ್ನಿ ಹಾಕ್ಲಾ? ಬಜ್ಜಿ ಆ ಕಡೆ ಬರಕ್ಕೆ ಬಜ್ಜಿ ಅಂತ ಹಾಕಿ ಕೊಡಲ್ಲ ನಿನಗೆ ಅಂತ. ರೈಸಾ ಚಟ್ನಿ ಹಾಕ್ಲಾ? ಸರ್, ಓ, ಮಾತಾಡಕ್ ಆಗ್ತಿಲ್ಲ, ಅಷ್ಟು ರಶ್. ಇನ್ನ ಹೆಚ್ಚು ರಶ್ ಆಗುತ್ತಲ್ಲ ಈಗ? ಹ್ಞೂ ಸರ್, 8:30 9 ಭಾಳ ರಶ್ ಆಗುತ್ತೆ. ಬಹಳ ರಶ್ ಆಗುತ್ತೆ. ಈಗ ಹೇಳಿ, ನಾನು ಪಾಯಿಂಟ್ ಎಲ್ಲಿಗೆ ಬಿಟ್ಟಿದ್ದೆ ಅಂದ್ರೆ, ಒಂದು ಇಂಜಿನಿಯರ್ ಹುಡುಗ ಹೋಟೆಲ್ ಮಾಡ್ಬೇಕಂತ ಮೊದಲಿನ ಮನಸ್ಥಿತಿ ಇದೆಯಲ್ಲ, ಅದನ್ನ ಹೇಳಿ ನನಗೆ. ಏನು ಸರ್, ಸಂದರ್ಭ, ಸರ್ಕಮ್ಸ್ಟಾನ್ಸಸ್, ಅನಿವಾರ್ಯತೆ, ಜವಾಬ್ದಾರಿಗಳು ಮಾಡಲೇಬೇಕಾಗುತ್ತೆ. ಬೇರೆ ಆಪ್ಷನ್ನೇ ಇಲ್ಲ ಸರ್. ಹಂಗಾಗಿ ಇವಾಗಲೂ ಹಂಗಾಗಿ ಓದೋಗ್ಬಿಟ್ರು ಅಂದ್ರೆ ಭಾಳ ಖುಷಿ. ಅವರಾದ್ರೂ ಓದ್ಲಿ ಸರ್. ನನ್ನ ಮಕ್ಕಳೆಲ್ಲ ಒಳ್ಳೆ ವಿದ್ಯಾವಂತರು, ಎಲ್ಲರೂ ಟಾಪರ್ ಸರ್. ಒಬ್ಬಳು ಲಾಸ್ಟ್ ಮಗಳು ಸ್ಯಾಮ್ಸಂಗ್ನಾಗ 3 ಲಕ್ಷ ತಗೊಂತ ಒಂದು ಪರ್ ಮಂತ್. ಅವರೆಲ್ಲ ಸಾಕು ಬಿಟ್ಬಿಡ ಬಸ್ಸಿ, ನಾವು ಅದೀವಿ ಅಂತ. ನೋ ಚಾನ್ಸ್. ಇರೋ ಮಟ್ಟಕ್ಕೆ ಶಕ್ತಿ ಇರೋ ಮಟ್ಟ ಕೊಟ್ಟರೆ ಆಶೀರ್ವಾದ. ನಮ್ಮ ಬಾಸ್ ಒಬ್ರು ಇದಾರೆ, ಹರ್ಷವರ್ಧನ್. ಅವ್ರು ಏನಿದ್ರು ಸಪೋರ್ಟಿಂಗ್ ಅವ್ರು ಇರ್ತಾರೆ. ಹಂಗಾಗಿ ಸತತವಾಗಿ ಎಷ್ಟು ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿ ಮಟ್ಟ ಮಾಡ್ಕೊಂತ ಹೋಗಲ್ಲ. ಇವರೆಲ್ಲ ನಮ್ಮ ಎಲ್ಲ ಫ್ಯಾಮಿಲಿ ಇದ್ದಂಗೆ ಸರ್. ಇವೆಲ್ಲ ಎಷ್ಟು ಜನ ಕೆಲಸ ಮಾಡೋರಿದ್ದಾರೆ? ಒಂದು 8-10 ಜನ ಅದೇ ಸರ್. 8-10 ಜನ ಇದೆ. ನಮ್ಮ ಮಗ ಎಲ್ಲರೂ ಜಾಬ್ ಅಂದ್ರೆ ಸರ್ಕಾರ ಇಲ್ಲಿಂದ ಕೊಡುತ್ತೆ. ಹಾಗಾಗಿ ಕೈಲಿ ಎಷ್ಟಾಗುತ್ತೆ ಅಷ್ಟೇ. ಈಗ ಕೆಲಸ ತಗೊಂಡ್ರೆ ನಾವು ಒಬ್ರ ಹತ್ರ ದುಡಿಬೇಕು. ಈಗ ನನ್ನ ಹತ್ರ 10 ಮಂದಿ ದುಡಿತಾರೆ, ಅದು ಒಂದು ಹೆಮ್ಮೆ. ಹೌದ್ರಾ? ಅಷ್ಟೇ. ಬಟ್ ಇದೆಲ್ಲ ದೊಡ್ಡದಾದಾಗ ಅಲ್ಲಿವರೆಗೆ ತಾಳ್ಮೆ ಬೇಕಲ್ಲ ಸರ್? 28 ವರ್ಷದ ಸ್ಟಾರ್ಟಿಂಗ್ನಲ್ಲಿ 50 ರೂಪಾಯಿ ಪರ್ ಮಂತ್ ಇಲ್ಲ, ಅರ್ಧ ಉಳಿದ್ರು ಅದನ್ನೇ ಊಟ ಮಾಡಿ ಮಲ್ಕೊಂಡು ಸತತ ಸಾಧನೆ ಮೇಲೆ ಯಾವುದೇ ಆಗಲಿ ಸರ್, ಸಕ್ಸಸ್ ಅನ್ನೋದು ಸಾಧನೆ ಮೇಲೆ ಬರುತ್ತೆ. ಎವ್ರಿ ಮ್ಯಾನ್ ಬಿಹೈಂಡ್ ಎ ವುಮೆನ್ ಅಂತಾರಲ್ಲ, ದಟ್ ಈಸ್ ಮೈ ವೈಫ್. ಹೆಮ್ಮೆ ಸರ್. ಪ್ರೇಮ ಅಂತ ಅವ್ರ ಹೆಸರು. ಶೀಸ್ ಎ ವೆರಿ ಬ್ರೇವ್ ಗರ್ಲ್. ಅವ್ರದ್ದು ಯಾವ್ದು ತವ್ರ ಮನೆ? ಜಿತ್ನಿಗಟ್ಟೆ ಅಂತ ಸರ್, ಹಂಪಳ್ಳಿ ಹತ್ರ. ಅವ್ರೇನು ಓದಿದ್ದಾರೆ? ಅವ್ರು ಅನ್ಎಜುಕೇಟೆಡ್ ಸರ್. ಮನೆ ಮನೆಗನ ಅದು ನೀವು ಮದುವೆ ಆಗಿದ್ದು? ಮದುವೆ 1989 ಸರ್. ಹೌದಾ? ಕಲ್ಸ ಚಟ್ನಿ ಕಲ್ಸ ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ಓಕೆ, ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾವು ಮ್ಯಾದರ್ ಸರ್, ಮರ ಪುಟ್ಟಿ ಬಿದ್ರು ವ್ಯಾಪಾರ ಮಾಡ್ತೀವಿ ಸರ್. ಹೇಗಿದೆ ನಿಮ್ಮ ಬಿಸ್ನೆಸ್? ಸರ್ ಆಗ ಡಲ್ ಇದೆ ಸರ್, ಮೊದ್ಲಂಗಿಲ್ಲ. ಮೊದಲಿನಂಗಿಲ್ಲ? ಹೌದು ಸರ್. ಮತ್ತೆ ಹೇಗೆ ಮುಂದಿನ ಪೀಳಿಗೆ ಅದ್ರ ಭವಿಷ್ಯ ಹೇಗೆ? ಮತ್ತೆ ನೋಡ್ಬೇಕು ಸರ್ ಭವಿಷ್ಯನ. ಹೌದು ಸರ್. ನೀವು ಅದರಲ್ಲೇ ಮುಂದುವರೆದಿದ್ದೀರಿ? ಹೌದು ಸರ್. ಏನು ಓದಿದ್ದೀರಿ ಸರ್? ನಾನು ಓದಿದ್ದು 9, ಈಗ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಡ್ರೈವಿಂಗ್ ಮಾಡ್ತಾ ಇದ್ದೀನಿ? ಹೌದು ಸರ್. ಈ ಹೋಟೆಲ್ ಬಗ್ಗೆ ಹೇಳೋದಾದ್ರೆ ಸರ್, ಹೋಟೆಲ್ ನಾನು ಸಣ್ಣ ಇದ್ದಾಗಿಂದ ಭಾರಿ ಚೆನ್ನಾಗಿ ನಡೀತಾ ಇದೆ ಸರ್. ಸರ್ ಈ ಹೋಟೆಲ್ ನಾನು 25 ವರ್ಷ ಆಯ್ತು ನೋಡಕತ್ತಿ. ಈಗ ನಾನು ಸಣ್ಣನಿದ್ದಾಗ ಇಲ್ಲೇ ಟಿಫನ್ ಮಾಡ್ತಾ ಇದ್ದೆ, ಈಗ ನನ್ನ ಮಗಳಿಗೆ ತಾಂತ ಹೋಗ್ತಾ ಇದ್ದೀನಿ ಇಡ್ಲಿ. ಹ್ಞೂ ಸರ್. ಅಜ್ಜಿ ಬಗ್ಗೆ ಏನು ಹೇಳ್ತೀರಿ? ಅವ್ರ ಅಜ್ಜಿಯರು ಭಾರಿ ಚೆನ್ನಾಗ್ಲಿಂದ ನೋಡ್ತಾ ಇದ್ದಾರೆ ಸರ್. ಆಮೇಲೆ ಸ್ಕೂಲ್ ಮಕ್ಕಳಿಗೆ ಬರೀ 10 ರೂಪಾಯಿ ಇದನ್ನು ಕೊಡ್ತಾರೆ. ಹೌದು ಸರ್. ಈಗ ಬಂದಿರೋ ಈಗ ಒಂದು 8-10 ಸ್ಕೂಲ್ ವಿದ್ಯಾರ್ಥಿಗಳು ಇಲ್ಲೇ ಬಂದು ಟಿಫನ್ 10-20 ರೂಪಾಯಿಗೆ ಟಿಫನ್ ಕಟ್ಸ್ಕೊಂಡು ಹೋಗ್ತಾರೆ. ಈಗ ಬೆಳಗಿನ ಜಾವ
ಎದ್ದು ಹಳ್ಳಿನಿಂದ ಬರ್ತಾರೆ ಸರ್. ಈಗ 20-25 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಇಲ್ಲಿ 10 ರೂಪಾಯಿ ಟಿಫನ್ ಸಿಗುತ್ತೆ ಅಂತೇಳಿ ಹಂಗೆ ಬರ್ತಾರೆ ವಿದ್ಯಾರ್ಥಿಗಳು. ಇಲ್ಲಿನಿಂದ ಟಿಫಿನ್ ಕಟ್ಸ್ಕೊಂಡು ಹೋಗ್ತಾರೆ. ಹಂಗಾಗಿ ಇಲ್ಲಿ ಬೇಡಿಕೆ ಜಾಸ್ತಿ. ಭಾಳ ವರ್ಷದಿಂದ ಇವರು ಭಾಳ ಹಳುಬ್ರು ಕೊಟ್ಟೂರಲ್ಲಿ. ಐಟಮ್ ಮನೆ ಮಾಡ್ತೀವಿ ಸರ್. ರೈಸ್ ಐಟಮ್, ರೈಸ್ ಬಾತು, ಪಲಾವು ಇಟ್ಟೆಲ್ಲ ಮನೇಲಿ ಸಾಯಂಕಾಲ ನಿನ್ನೆ ಸಾಯಂಕಾಲ ರೆಡಿ ಮಾಡಿ ಕಳಿಸಿರ್ತೀವಿ. ಪೊಟ್ಟು ರೆಡಿ ಆಗ್ಬಿಟ್ಟು ರುಬ್ತೀವಿ. ಇವತ್ತಿನ ಪೊಟ್ಟು ಮಾಡಿಲ್ಲ, ಸ್ವಲ್ಪ ಗ್ಯಾಸ್ ಅಭಾವ. ಆಮೇಲೆ ಅಮ್ಮ ಎಲ್ಲ ಊರಿಗೆ ಹೋಯ್ತ್ರೆ, ಹಂಗಾಗಿ ಅನ್ನ ಒಬ್ಬತ್ತ ಆಗ್ಬಿಡತ್ರಿ. ರುಬ್ಬೋದು ಭಾಳ ಸ್ವಲ್ಪ ಹೆವಿ ಹಾಕತ್ರ, ಹಂಗಾಗಿ. ಓಕೆ, ಎಲ್ಲಿ ಬರ್ತಿದ್ದು ಅಡ್ರೆಸ್ ಕೊಟ್ಟರಲ್ಲಿ? ಇಲ್ಲ ಸರ್, ನಿಯರ್ ಬಸ್ ಸ್ಟ್ಯಾಂಡ್, ತೇರ್ಬೈಲು. ತೇರ್ಬೈಲು? ಇದೇ ತೇರ್ಬೈಲ್ ಸರ್, ತೇರ್ನಳೆ ಜಾಗ ರೀ ಇದು. ಓಕೆ, ತೇರ್ಬೈಲ್ ಅಂದ್ಬಿಟ್ರೆ ಅಜ್ಜಿ ಹೋಟ್ಲ್ ಅಂದ್ರೆ? ಅಜ್ಜಿ ಹೋಟ್ಲ್ ಅಂದ್ರೆ ಅದು ಫೇಮಸ್. ಫೇಮಸ್, ಹುಡ್ರಿಗೆಲ್ಲ ಫೇಮಸ್. ಸ್ಕೂಲ್ ಹುಡ್ರಿ ಇಲ್ದಲ್ಲ ಎಲ್ಲ ಫೇಮಸ್. ಅದೊಂದು ಭಾಳ ಪುಣ್ಯ ಕೆಲಸ ಮಾಡಿದ್ದೀರಪ್ಪ. ಅದ್ರ ಈಗ ಅದನ್ನ ಡಿಸಿಷನ್ ಅಣ್ಣನ ಡಿಸಿಷನ್ ಮಾಡತ್ರಿ. ಇಲ್ಲ ಎಷ್ಟೇ ನಮಗೆ ಲಾಸ್ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಬೇರೆ ಬೇಕಾದ್ರೆ ಗಿರಿಕಿಂತ ನಾವು ತಗೊಳಲ್ಲ, ಅದ್ರ ಹುಡ್ರಿಗೆ ಮಾತ್ರ 10 ರೂಪಾಯಿ ಕೊಡೋಣ ಅಂತ ಡಿಸೈಡ್ ಮಾಡಿವ್ರಿ. ಈಗ ಒಂದು 2 ತಿಂಗಳು ಭಾಳ ಟೈಟ್ ಆಗಿಬಿಡುತ್ತೆ ಸರ್. 900 ರೂಪಾಯಿ 1000 ರೂಪಾಯಿ ಗ್ಯಾಸ್ನ 2-2.5 ಸಾವಿರ ಕೊಟ್ಟು ತಂದಿವಿ. ಆಮೇಲೆ ಟೈಟ್ ರೀ, ಅಷ್ಟು ಟೈಟ್. ಆಮೇಲೆ ಕಮರ್ಷಿಯಲ್ ಒಮ್ಮೆಟಿಗೆ 1000 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ನಿನ್ನೆ 1ನೇ ದಿನಕ್ಕೆ, ಮೊನ್ನೆ 1ನೇ ತಾರೀಕಿಗೆ 2100 ಇತ್ತು ಬಿಲ್ಲು, 3100 ಮಾಡ್ಯಾರ. ಅಷ್ಟೆಲ್ಲ ಎಫೆಕ್ಟ್ ಇರ್ತವೆ. ಸೊ ಆಮೇಲೆ ಎಲ್ಲ ಎಣ್ಣೆ ರೇಷನ್ ಎಲ್ಲ ದುಬಾರಿ ಸರ್. ಹಂಗಾಗಿ ಸ್ವಲ್ಪ ಏನೋ ಇದು ಮಾಡಿದ್ವಿ. ಆದರೆ ಈಗ ಜೂನ್ ಓಪನ್ ಆತಂದರೆ ಈ ಸ್ಕೂಲ್ ಬರುತ್ತೆ ಸರ್, ಹುಡ್ರಿಗೆ ಎಲ್ಲರಿಗೂ 10 ರೂಪಾಯಿನೇ ಕೊಡೋದು. ಒಂದು ಇಲ್ಲಿ ಊಟ ಮಾಡಿ ಮಧ್ಯಾಹ್ನಕ್ಕೆ ಒಂದು ಪಾರ್ಸಲ್ ಹೋಯ್ತಾರೆ. ಹೌದಾ? ಆರಾಮ್ ಡೇ ಫುಲ್ 20 ರೂಪಾಯಿದಾಗ ಮುಗಿದೇ ಹೋಗುತ್ತೆ ಹುಡ್ರದ, ಸ್ಕೂಲ್ ಹುಡ್ರದ. ಒಂದು 20 ರೂಪಾಯಿ ಇಸ್ಕೊಂಬರ್ತಾರೆ ಮನೆಯಲ್ಲಿ. ಆಮೇಲೆ ಮನೇಲಿ ಬೇಗನ ಅಷ್ಟು ಮಾಡಿ ಅಡಿಗೆ ಮಾಡೋದಾಗಲ್ಲ. ಆಮೇಲೆ ಈಗ ಸ್ಕೂಲಿಗೆ ಹೋಗೋರು 3 ಇರ್ತಾರೆ ಅಷ್ಟೇ. 2-3 ಅಷ್ಟಕ್ಕೊಂದು ಎಣ್ಣೆ ಐಟಮ್ ತಂದು ಒಬ್ರಿಗಾಯಿನ ಅಷ್ಟು ಮಾಡೋದಾಗಲ್ಲ ಅಡಿಗೆ. ಹಂಗಾಗಿ ಹೋಗ್ಬಿಟ್ರಪ್ಪ ಅಂತ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ ಅವ್ರಿಗೆ, ತಂದೆ ತಾಯಿ. ಆ ಹುಡ್ರು ಇಲ್ಲಿ ಬಂದು ಸಂತೋಷ. ಶನಿವಾರ ನೋಡ್ಬೇಕು ಸರ್ ನೀವು, ಶನಿವಾರ ನಮ್ಮ ಕೈಲಿ ಕಟ್ಟಿ ಕೈನಾಯ್ತವು. ಅಷ್ಟು ಕಡಿತೀವಿ ರೀ ಹುಡ್ರಿಗೋಸ್ಕರನ. ಒಬ್ಬೊಬ್ಬ ಹುಡ್ರು ಒಂದೊಂದು ವ್ಯಾನ್ ನಿಲ್ಸಿರ್ತಾರೆ ಇಲ್ಲಿ, ಸ್ಕೂಲ್ ವ್ಯಾನ್ಗಳು ಎಲ್ಲ ತಗೊಳ್ಬೋದು. ಎಲ್ಲ ಒಂದು ವ್ಯಾನಲ್ಲಿ ಲೆಕ್ಕ ಮಾಡ್ಕೊಂಡ್ಬಿಡ್ತಾರೆ ಸರ್. ಹುಡ್ರೆಲ್ಲ ಕಲೆಕ್ಟ್ ಮಾಡಿಬಿಡ್ತಾರೆ 10 ರೂಪಾಯಿ ಎಲ್ಲ ಹುಡ್ರು. ಅವರು 50-60 ಫೋನ್ ಮಾಡಿ ಹೇಳ್ಬಿಡ್ತಾರೆ ಡ್ರೈವರ್ಗಳು, ಈ ಸ್ಕೂಲ್ ಬಸ್ ವ್ಯಾನ್ ಡ್ರೈವರ್ಗಳು. ಅಣ್ಣ ನಮ್ಮ ಬಸ್ಸಿಗೆ 50 ಬೇಕು 60 ಬೇಕು ಅಂತ. ನಾವು ಹಂಗೆ ಅವ್ರು ಬರೋತ್ತಿಗೆ ರೆಡಿ ಮಾಡಿ ಇಟ್ಬಿಡ್ತೀವಿ, ಕವರಿಗೆ ಹಾಕಿ. ಇನ್ನೂ ಒಂದು ಹೆಚ್ಚಿನ ಹಾಕಿರ್ತೀವಿ, ಇನ್ನು ಕಮ್ಮಿ ಬಿಡಬಾರ್ದು, ಹುಡ್ರು ಹಸುವಿನ ಇರಬಾರ್ದಂತೆ. ಹಂಗೆ ಈಗ ಇನ್ನೊಂದು 15-20 ದಿನ ಅಷ್ಟೇ ಸರ್, ಸ್ಕೂಲ್ ಓಪನ್ ಆದ್ರೆ. ಆಮೇಲೆ ಬಸ್ನಲ್ಲಿ ಕಂಡಕ್ಟ್ರಿಗೆ ಫಸ್ಟಿಗೆಲ್ಲ 60 ರೂಪಾಯಿ ಕೊಟ್ಟಿದ್ವಿ ಸರ್, ಡ್ರೈವರ್ ಕಂಡಕ್ಟ್ರಿಗೆ. ಈಗ ಸ್ವಲ್ಪ ಬಂದು ಜೋಡಿ ಬರ್ತಾರೆ ಸರ್ ಅವಾಗ ಅಲ್ಲಿ, ಅವ್ರಿಗೆ ಫಿಕ್ಸ್. ಈಗ ಸ್ವಲ್ಪ ಅವ್ರಿಗೆ ಸ್ವಲ್ಪ ರೇಟ್ ಇರೋದ್ರಿಂದ ಅವ್ರಿಗೆ 10 ರೂಪಾಯಿ ಹೆಚ್ಚಿಗೆ ಮಾಡಿವಿ ಅಷ್ಟೇ. 80 ರೂಪಾಯಿ ಎಷ್ಟು ಥರ ತಿನ್ನಲಿ? 80 ರೂಪಾಯಿ 2 ಸೀಟ್ ಎಷ್ಟು ಥರ ತಿನ್ನಲಿ? ಇಡ್ಲಿ, ಪಲಾವು, ರೈಸ್ ಬಾತು, ಒಗ್ಗರಣೆ, ಪಡ್ಡು. ಈಗ ಫಸ್ಟು 3 ಇಡ್ಲಿ 1 ಮಿರ್ಚಿ ಕೊಡ್ತೀವಿ. ಆಮೇಲೆ ಸ್ವಲ್ಪ ರೈಸ್ ಹಾಕ್ಸಂತಾರೆ, ಆಮೇಲೆ ಒಗ್ಗರಣೆ ಹಾಕ್ಸಂತಾರೆ. ಫಸ್ಟಿಗೆ 60 ರೂಪಾಯಿ ಮಾಡಿದ್ವಿ. ಎಷ್ಟರ ಊಟ ಮಾಡಿ 2 ಸೀಟ್ 60. ಬಸ್ ಕಂಡಕ್ಟ್ರು, KSRTC ಎಲ್ಲರೂ ಬರ್ತದೆ. ಆಮೇಲೆ ಲೇಬರ್ ಗಿರಿಕಿಗೆಲ್ಲ ಹೆಚ್ಚಿಗೆ ಕಟ್ತೀವಿ. ಕೈ ಹಿಡಿಯಲ್ಲ ಸರ್, ಅತಿ ಹೆಚ್ಚು ಹುಡ್ಕಕ್ಕೆ ಹೋಗಲ್ರಿ. ಒಬ್ರು ರೊಕ್ಕಿಲ್ಲ ಅಂತಾರೆ, ಬಿಟ್ಟು ಬಿಡ್ತೀವಿ. ಏನು ಮಾಡೋದು, ಕೊಡೋದೇವ್ರು ಕೊಡ್ತಾನಂತೆ ಕೈ ಬಿಟ್ಟು ಇನ್ನು ಅಮ್ಮ ಇರ್ಬೇಕಾಯ್ತು ಸರ್. ಅಮ್ಮ ಹತ್ರ ಏನೋ ಭಾಳ ಇದೆ. ಬರ್ತೀನಿ ಇನ್ನೊಂದ್ಸಲ ಅಮ್ಮನ ಮಾತಾಡ್ಸಕ್ ಬರ್ತೀನಿ. ಭಾಳ ಗ್ರೇಟ್ ಕೆಲಸ ಮಾಡ್ತಾ ಇದ್ದೀರಿ. ಇದೇನು ಇದನ್ನ ಹಚ್ಚಿ ಹಾಕ್ಸ್ಕೊಂಡಿದ್ದೀರಿ? ಮಾಮ್ ಡ್ಯಾಡ್, ಅಪ್ಪ ಅಮ್ಮ. ವಾವ್. ಎಲ್ಲರೂ ನೋಡಿದೀವಿ, ಆರ್ಟಿಸ್ಟ್ಗಳದ್ದು ಹಾಕ್ತಾರೆ. ಅಪ್ಪ ಅಮ್ಮಂದು ಹಾಕ್ಸ್ಕೊಂಡು ಅವರ ಮೇನ್ ಸರ್. ಹೌದಾ? ನಮ್ಮ ಅಪ್ಪಾಜಿಯರು ಒಂದು ಈಗ ಹೋಟ್ಲ ಹೇಳಿದ್ನ ಸರ್, ಅವರು 30 ವರ್ಷ ಹಿಂಗೆ ದುಡ್ದಾರೆ ಇವ್ರ ಜೊತೆಗೆ. ಇವ್ರ ಅಣ್ಣಾರ ಅಂದ್ರಲ್ಲ, ಇವ್ರ ಜೊತೆಗೆ 30 ವರ್ಷ ಅವಾಗೆಲ್ಲ ದುಡ್ದಾರೆ. ಈಗ ಒಂದೊಂದಕ್ಕೆ ನಿಲ್ಸ್ಬಿಟ್ಟಿವಿ, ನಾವೇ ಮಾಡ್ತೀವಿ ಸಾಯಂಕಾಲ. ಇವರೆಲ್ಲ ಫಸ್ಟಿಗೆ ಭಾಳ ಕಷ್ಟಪಟ್ಟಿವಿ ಸರ್. ಏನು ಅಪ್ಪ ಅಮ್ಮನ ಹೆಸರು? ನಮ್ಮ ಅಪ್ಪಾಜಿ ಹೆಸರು ಕೊಟ್ರೇಶ್ ಆಚಾರ್. ಅಮ್ಮನ ಹೆಸರು? ವಿನೋದಮ್ಮ. ನಮ್ಮ ಹೆಸರು ರಮೇಶ್ ಆಚಾರ್. ನಮ್ಮ ತಮ್ಮರು ಒಬ್ರು ICICI ಬ್ಯಾಂಕ್ನಾಗ ಕೆಲಸ ಮಾಡ್ತಾರೆ, ಇನ್ನೊಬ್ರು ಇಂಜಿನಿಯರ್ ಇದ್ದಾರೆ ಬೆಂಗಳೂರಲ್ಲಿ. ಎಲ್ಲ ಹೋಟ್ಲಾಗೆ ಬಂದಿರೋದು ಸರ್. ಎಲ್ಲ ಲೋಟ ಪೇಟು ತೊಳೆದೇ ಬಂದಿರೋದು, ಅವೇನು ಇದಿರೋದನ್ನ ಬಂದದ್ದು. ಭಾಳ ಕಷ್ಟಪಟ್ಟಿದೆ ಹುಡ್ರಿಗೋಸ್ಕರ. ಅಮ್ಮದು ಕೊಡಕ್ಕನ್ನೋದ ಗುರಿ. ಇವ್ರು ಎಷ್ಟು ಸರ್ ಕುತ್ಕೊಂಡು ತಿನ್ನೋವಷ್ಟು ಐತಿ ದುಡ್ಡ ಲೆಕ್ಕಲ್ಲಿ ಇವ್ರಿಗೆ. ಅದು ಹೋಟ್ಲ ಮಾಡಿದ್ರೆ ಜೀವನ ನಡೀತೈತಿ ಅಣ್ಣಾರ್ದು. ಆದ್ರೆ ನಮ್ಮಿದ್ದ ಏನು ಬೆಳಿಗ್ಗೆ 3-4 ತಾಸು ದುಡ್ಡು ಲೆಕ್ಕಲ್ಲ, ಒಂದು ಸೇವೆ ಅಂತ ಇದೆ. ಹಂಗಾಗಿ ನಮ್ಮ ಟಿಫನ್ ಯಾರ ಕೈಲಿ ಕೊಡೋದಾಗಲ್ಲ ಸರ್. ಆ ಗುಂಡಲ್ಲಿ ಪಲಾವ್ ಸರ್, ಅದು 2 ಬರುತ್ತೆ. ಅದು ಪಕ್ಕದಾಗ ಇರೋದು ರೈಸ್ ಬಾತ್ ತಂದು ನೋಡಿ ಸರ್. ತಂದವು 8ರಿಂದ 10 ಬರ್ತವೆ ಸರ್. ಇವರು ಎಲ್ಲಿ ಮಾಡ್ತೀರಿ ಇವಾಗ? ಇಂಥದ್ದು 8ರಿಂದ 10 ಗುಂಡಲ್ ಬರ್ತವೆ. ಶನಿವಾರ 12 ಗುಂಡಲ್ ಮಾಡ್ತೀವಿ ಸರ್.
12 12 ಶನಿವಾರ. ಹಾಂ ಯಾಕಂದ್ರೆ ಸ್ಕೂಲ್ ಹುಡ್ರಿಗೆ ಒಂದು 3-4 ಹೋಗ್ಬಿಡುತ್ತೆ. ಹಾಂ ಆಮೇಲೆ ಗುರುವಾರ ದಿನ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸಂತೆ ಬರುತ್ತೆ ಇಲ್ಲಿ, ಹಳ್ಳಿ ಜನ ಎಲ್ಲ ಸಂತೆ ಬರ್ತಾರ. ದಣ ನಡೀತಾರೆ, ಮಾತಾಡ್ಬೋದಲ್ಲ ಅವ್ರೆ, ಮಾತಾಡ್ಬೋದಲ್ಲ. ಸ್ವಲ್ಪ ಗುರುವಾರ ಸ್ವಲ್ಪ ಜನ ಜಾಸ್ತಿ ಸರ್, ಈಗ ಹಳ್ಳಿ ಜನ ಬೆಳಗ್ಗೆ ತರಕಾರಿ ಮಾರಕ್ಕೆ ಬಂದಿರೋರು, ಕೊಳ್ಳಕ್ಕೆ ಬಂದಿರೋರು ಎಲ್ಲರೂ ಅತಿ ಕಡಿಮೆ ರೇಟ್ನ ಟಿಫನ್ ಮಾಡೋರು. ಒಬ್ಬ ಮನುಷ್ಯ ಒಂದು ಫುಲ್ ರೈಸ್ ಪಾತ್ ತಿಂದುಬಿಟ್ರೆ ಆಗೋದು, ಮಧ್ಯಾಹ್ನ ಮಟ್ಟ ಮಿಸ್ಕೊಳ್ಳಿ. ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ಅನ್ನ ಸೇವೆ ನಡೀತಾ ಇರಲಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ತಾವು ತಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜಶೇಖರ್ ದಶವಂತ. ಓಕೆ, ಎಷ್ಟು ವರ್ಷದಿಂದ ನಿಮ್ಮ ಸೇವೆ? ನಮ್ಮ ಸೇವೆ 13 ವರ್ಷ ಆಯ್ತು ಸರ್. 13 ವರ್ಷ ಆಯ್ತು. ಯಾವ ರೂಟ್ ಮಾಡ್ತೀರಿ? ಇದು ಬಿಜಾಪುರ ಉಜ್ಜಿನಿ ಅಂತೇಳಿ ಸರ್. ಓಕೆ, ಡೈಲಿ ನಿಮ್ದು ಟಿಫನ್ ಇಲ್ಲೇ? ಹಾಂ, ಇಲ್ಲೇ ಮಾಡ್ತೀವಿ. ಏನು ಹೇಳ್ತೀರಿ ಅಜ್ಜಿ ಹೋಟ್ಲಿಗೆ? ಏನು ಚೆನ್ನಾಗಿದೆ ಸರ್ ಎಲ್ಲ. ಹಾಂ, ಈಗೆಲ್ಲ ಬಿಸಿ ಬಿಸಿ ಎಲ್ಲ ಬಜ್ಜಿ, ಆಮೇಲೆ ರೈ ಪಲಾವು, ಇಡ್ಲಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್. ಓಕೆ. ಹಾಂ, ಎಲ್ಲ ಚೆನ್ನಾಗಿದೆ ಸರ್. ಮತ್ತು ಆಮೇಲೆ ನಮಗೆಲ್ಲ ಸಪ್ಲೈ ಚೆನ್ನಾಗಿ ಮಾಡ್ತಾರೆ ಸರ್. ಚೆನ್ನಾಗಿ ಮಾಡ್ತಾರೆ. ಹಾಂ, ಕೊಟ್ಟೂರಿಗೆ ಅಂದ್ರೆ ಇದೇ ಫೇಮಸ್ ಹೋಟ್ಲ? ಹೌದು ಸರ್, ಹಾಂ, ಇಲ್ಲೇ ಮಾಡೋದು ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಿ? ಸರ್, ತಿಂಡಿ ಎಲ್ಲ ಒಳ್ಳೆ ಇರ್ತದೆ. ಹಾಂ, ಆಮೇಲೆ ರೇಟ್ ರೀಸನೇಬಲ್. ಹಾಂ, ನಮಗೆ ಅಂತ ಸ್ವಲ್ಪ ಇದಿರ್ತದೆ, ಕನ್ಸಿಸ್ಟೆನ್ಸ್ ಇರ್ತದೆ. ಹಾಂ, ಆಮೇಲೆ ನಮ್ಮ ಸ್ಟಾಫ್ನಲ್ಲೇ ಬರ್ತಾರೆ. ಎಲ್ಲರೂ ಇಲ್ಲೇ ನೀವು? ನಮ್ಮ ಸ್ಟಾಫ್ನಲ್ಲೇ ಹಾಂ, ಸ್ವಲ್ಪ. ಹಾಂ, ಓಕೆ. ಫುಲ್ ನಿಮ್ದು ಹಾಂ, ನಮ್ಮ ಏನ್ ಬೇಕಂತ ನಾವು ತಗೋಬೋದು. ಓಕೆ. ಹಾಂ, ಖುಷಿ ಆಯ್ತು. ಅಜ್ಜಿ ಇದ್ರು ಇನ್ನೂ 10 ರೂಪಾಯಿ ಕಡಿಮೆ ಮಾಡ್ತಾರೆ. ಅಜ್ಜಿ ಇದ್ರೆ ಇನ್ನೂ 10 ರೂಪಾಯಿ ಕಡಿಮೆ ಮಾಡ್ತಾರೆ. ಹಾಂ, ಓಕೆ. ಖುಷಿ ಆಯ್ತು ಅದಕ್ಕೆ. ಹಾಂ, ಎಷ್ಟು ಮಾಡಿದ್ರಿ ಈಗ? ಒಂದು ಪ್ಲೇಟ್ ಒಂದು ಮಿರ್ಚಿ 40 ರೂಪಾಯಿ ತಗೊಂತೀವಿ. ಒಂದು ಪ್ಲೇಟ್ ಮಿರ್ಚಿ 40 ರೂಪಾಯಿ ತಗೊಂತೀವಿ. ಹಾಂ, ಅಲ್ಲ ಇಡ್ಲಿ ಮಿರ್ಚಿನ? ಏನು ಎನಿ ಒನ್ ಟಿಫನ್ ಸರ್. 4 ಇಡ್ಲಿ ಒಂದು ಮಿರ್ಚಿ 40. ಹಾಂ, ಪಲಾವು, ರೈಸ್ ಬಾತು, ಅವಲಕ್ಕಿ, ಒಗ್ಗರಣೆ, ಪಡ್ಡು ಮಾಡ್ತೀವಿ. ಇವತ್ತು ಪಡ್ಡು ಮಾಡಿಲ್ಲ. ಅಲ್ಲ ಸೇಮ್ ಹ್ಞೂ, ಸೂಪರ್ ಚೇರಿಗೆ 5 ರೂಪಾಯಿ ಡಿಸ್ಕೌಂಟ್. ಹಾಂ, ಹಂಗೆ. ಹಂಗೆ ಕಂಡೀಷನ್ ಇಲ್ಲ ಸರ್. ಹಾಂ, ನಡೀತಿ, ಇಲ್ಲ ಅಂದ್ರೆ ಇಲ್ಲ. ಹಾಂ, ಹಂಗೆ ಒಬ್ಬರ ಹತ್ರ ನಿಮ್ಮ ಇದ್ದಂಥವ್ರು ನಿಮ್ಮ ಹತ್ರ 5 ರೂಪಾಯಿ ತಗೊಂಡು ನಮ್ಮ ಹತ್ರ 5 ರೂಪಾಯಿ ಹಿಂಗೆ ಹೊಂಟಿದೆ ಬಂಡಿ. ಓಕೆ. ಬಟ್ 28 ವರ್ಷ ಆದರೂ ಇಷ್ಟೆಲ್ಲ ಆದರೂ ಇದನ್ನ ಈ ಜಾಗ ಮತ್ತು ಇದನ್ನ ಚೇಂಜ್ ಮಾಡಿಲ್ಲ ನೀವು? ಪುಟ್ಟರೇಶ್ವರನ ಜಾಗ ಸರ್, ರಥ ಹೇಳ್ತೀವಿ. ಹಾಂ, ಯಾರು ಬೇರೆ ಕಾರ್ಪೊರೇಟ್ಗಳು ಆಕ್ಯುಪೈ ಮಾಡ್ಕೊಳಕ್ ಆಗಲ್ಲ. ಹಾಂ, ಹಂಗಿರೋದ್ರಿಂದ ಸೇಫ್ ಜಾಗ. ಹಾಂ. ಅದು ನಿಮಗೆ ಸಾಕಿಷ್ಟೇ. ಮತ್ತೆ ಈಗ ದೊಡ್ಡ ದೊಡ್ಡ ಹೋಟೆಲ್ ಮಾಡಬೇಕು ಒಂದು ಕನಸು ಇರುತ್ತಲ್ಲ. ಇವತ್ತು ಫುಟ್ಪಾತ್ ಅಲ್ಲಿ ಇದ್ದೀನಿ, ನಾಳೆ ಇನ್ನೊಂದು ನಾಡಿದ್ದು ನೀವು 1-2 ರೊಟ್ಟಿ ಅನ್ನ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ದುಷ್ಟಾನ್ನ ಇಟ್ಟು ಊಟ ಮಾಡೋಕ್ಕಾಗಲ್ಲ. ನನಗೆ ಇದರಲ್ಲೇ ತೃಪ್ತಿ ಸಿಕ್ಕಾದ್ರೆ ದೊಡ್ಡದಕ್ಕೆ ಬೇಕು. ಹಂಗೆ ಓಕೆ. ಆತ್ಮತೃಪ್ತಿನ ಮುಖ್ಯ. ಹಾಂ, ಆರೋಗ್ಯ, ಆತ್ಮತೃಪ್ತಿ ಅಷ್ಟಾಗಲ್ಲ. ಹಾಂ, ಹಾಂ. ಮತ್ತೇನೇನು ಮನೆ ಮಾಡಿದ್ರಿ? ಮನೆ ಎಲ್ಲರಿಗೂ ಒಂದೊಂದು ಮಕ್ಕಳಿಗೆ ಮನೆ ಮಾಡಿ ಸರ್. ಎಲ್ಲರಿಗೂ ಒಂದೊಂದು ಮನೆ ಮಾಡಿಕೊಟ್ಟಿದ್ದೀರಿ? ಎಲ್ಲರಿಗೂ ಸೇಫ್ ಸರ್, ಸೇಫ್ ಝೋನ್ನಾಗ ಅದಾರ ಎಲ್ಲರೂ. ಹಾಂ, ನಾವು ಇದನ್ನ ಬಿಡಬಾರ್ದು. ಅವರಿಗೆ ಸ್ಕೂಲ್ ಹುಡುಗರಿಗೆ ಹೆಲ್ಪ್ ಆಗುತ್ತೆ, ನಮಗೆ ಹೆಲ್ಪ್ ಆಗುತ್ತೆ. ಹಾಂ. ನಮಗಿನ್ನೂ ಶಕ್ತಿ ಇದೆ, ಮಾಡೋಣ ಅಂತ. ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಿ? ಮಾಡ್ತೀವಿ ಸರ್, ಒಂದು 20-25 ಸಾವಿರ ಮಾಡಿ. ಓಕೆ. ಇವಾಗ ರೇಟ್ ಆಗತ್ತಲ್ಲ ಸರ್. ಮೊದಲೆಲ್ಲ ಒಂದು 20. ಇವಾಗ ಫಸ್ಟಿಗೆ 50 ರೂಪಾಯಿ ಮಾಡಿದ್ವಿ. 1 ವರ್ಷ 2 ವರ್ಷ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ. ಈಗ ಒಂದು ಸ್ಟಡಿ ಈಗ ಜಾಸ್ತಿ ಮಾಡೋಕ್ಕಾಗಲ್ಲ ಸರ್. 10-10ವರೆಗೆ ಕ್ಲೋಸ್ ಮಾಡಿಬಿಡ್ತೀವಿ. ಅವೆಲ್ಲ ಹಗಲೆಲ್ಲ ಮಾಡ್ತಿದ್ವಿ ಕಂಟಿನ್ಯೂ. ಇವಾಗೆಲ್ಲ ಸರ್ ಕಂಟಿನ್ಯೂ ಮಾಡ್ತಿದ್ರಿ ಮತ್ತೆ? ಕಂಟಿನ್ಯೂ ಮಾಡ್ತೀವಿ. ತೇರು ಜಾತ್ರೆ ಬಂದ್ರೆ 2 ಡೇಸ್ ಕಂಟಿನ್ಯೂ ನಾನ್ ಸ್ಟಾಪ್, ನಿದ್ದಿಲ್ಲ, ನಿರಟ್ಟಿ. ಹಾಂ, ಬೆಳಗ್ಗೆ 5 ಗಂಟೆ ನಿಂತರೆ ಕಂಟಿನ್ಯೂ, ನೈಟ್ ಕಂಟಿನ್ಯೂ, ತಿರುದಿನ ಕಂಟಿನ್ಯೂ, ಹಂಗೆ ಮಾಡ್ತೀವಿ. ಈಗ ಏಜ್ ಆತಲ್ಲ 60+. ಹಾಂ. ಹಿಂಗಾಗಿ ಹಂಗಾದ್ರೆ ನೀವೊಂದು ದೊಡ್ಡ ಎಕ್ಸಾಂಪಲ್. ಇವತ್ತು ಬೇಕಾದಷ್ಟು ಓದ್ದವ್ರು ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಕಾಯ್ತಿದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಿ? ಸರ್ಕಾರನೇ ನಮ್ಗೊಂದು ಉದ್ಯೋಗನ ನಂಬಾರ್ದು ಸರ್. ನಮ್ಗೆ ಯಾವುದು ಇಷ್ಟನ, ಯಾವುದು ಅನುಕೂಲ ಆಗುತ್ತೆ ಅದು ಸ್ವಯಂ ಉದ್ಯೋಗ ಮಾಡೋದು ಒಳ್ಳೇದು. ಅಲ್ಲ, ಎಸ್ಪೆಷಲಿ ಈಗೆಲ್ಲ ಕಾಂಪಿಟೇಷನ್ ಸರ್. ಪರ್ಸೆಂಟೇಜ್ ಇರಬೇಕು, ಕ್ಯಾಶ್ ಇರಬೇಕು. ನಮ್ಮ ಜನಕ್ಕೆ ಅನಿವಾರ್ಯತೆ. ಸ್ವಯಂ ವೃತ್ತಿ ಅನ್ನೋದು ಭಾಳ ಒಳ್ಳೇದು. ನಮಗೆ ಬೇಕಾದ್ರೆ ಮಾಡ್ಬೋದು ಸರ್, ಕಷ್ಟ ಆದ್ರೆ ಬಿಡ್ಬೋದು. ಅಲ್ಲಿ ಹಂಗಾಗಲ್ಲ. ಇನ್ನೊಬ್ರು ಅಡಿಯಾಳೆ ಯಾವಾಗ ಸರ್ಕಾರದ ಅಡಿಯಾಳಾಗಲಿ, ಕಾರ್ಪೊರೇಟ್ ಆಗಲಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾವ ಊರ್ರಿ ಸರ್ ನಿಮ್ದು? ಇಲ್ಲೇ ಹೊಸಕೋಟೆ ಹಳ್ಳಿ ರೀ. ಹೊಸಕೋಟೆ. ಹಾಂ, ಹೊಸಕೋಟೆ ಹಳ್ಳಿ ರೀ. ಹೊಸಕೋಟೆ ಹಳ್ಳಿ. ಹಾಂ, ಹಾಂ, ಹಾಂ. ನಾವು ಇಲ್ಲೇ ಗುದ್ದಿ ಕೆಲ್ಸಕ್ಕೆ ಹೋಗ್ತೀವಿ ರೀ, ಬುನದಿ ಕೆಲ್ಸಕ್ಕೆ. ಹಾಂ, ಯಾವಾಗ ಬಂದ್ರು ಇಲ್ಲೇ ಟಿಫನ್ ಮಾಡ್ತೀವಿ ರೀ. ಹಾಂ, ಚೆನ್ನಾಗಿರ್ತೈತ್ರಿ, ಒಳ್ಳೆ ಚೆನ್ನಾಗಿರ್ತೈತೆ. ಒಳ್ಳೆ ಸಸ್ತಾಗ ಸಿಗ್ತೈತ್ರಿ. ಹಾಂ, ಹೊಟ್ಟೆ ತುಂಬ. ಹ್ಞೂ ರೀ. ಒಂದು
ಊಟ ಒಂದು ಫುಲ್ ಟಿಫನ್ ಮಾಡಿದ್ರೆ 12 ಗಂಟೆ ಮಟ್ಟ ಜೀವನ ಮಾಡ್ಬೋದು ರೀ. ಜೀವನ ಮಾಡ್ಬೋದು. ಹೌದ್ರಿ ಚೆನ್ನಾಗಿರ್ತೈತ್ರಿ ಒಳ್ಳೆ. ಬೇಕಾದಷ್ಟು ಹೋಟೆಲ್ ಅದಾವ ಕೊಟ್ಟೂರಿಗೆ. ಈ ಹೋಟೆಲ್ ವಿಶೇಷತೆ ಏನು ಅಂತೀರಿ? ಏನಂದ್ರೆ ರೇಟ್ ಕಡಿಮೆ ಐತ್ರಿ, ಹಾ, ಅಲ್ಲಿ ಟಿಫನ್ ಫುಲ್ ಕೊಡ್ತಾರ, ಹಂಗಾಗಿ ಹೋಟ್ಲಕ್ಕೆ ಇಲ್ಲೇ ಬರೋದು ಜಾಸ್ತಿ ಜನ. ಹೌದಾ? ಓಕೆ. ಓ, ನೀವು ಎಲ್ಲ ಮಾಡ್ರಿ? ಹಾ, ಏನೇನ್ ಮಾಡ್ರಿ ಹೇಳ್ರಲ್ಲ ಹಂಗಾರೆ. ಖಾರ ಮಂಡಕ್ಕಿ ಪಲಾವ್ ಅಂಗಡಿ ಇದ್ದೀವಿ, ಹಾ ಎಲ್ಲ ಐಟಮ್ ಎಲ್ಲ ಮಾಡ್ತೀವಿ. ಸ್ವೀಟ್ ಐಟಮ್, ಹಾ, ಖಾರ ಮಂಡಕ್ಕಿ. ಹೌದಾ? ಹಾ, ಈಗ ಈಗ ಬಿಟ್ಬಿಟ್ಟೇನ್ರಿ. ಈಗ ಬಿಟ್ರ? ಸಾಕ್ ದುಡ್ದಿದ್ದು ಅಂತ. ಟಿಫನ್ ಮಾತ್ರ ಚೆನ್ನಾಗೈತ್ರಿ, ಚೆನ್ನಾಗೈತೆ. ಡೈಲಿ ಜನ ಪುರ್ಸತ್ ನೋಡ್ರಿ, ಈ ಟೈಪ್ ಇದ್ದ ಜನ. ಹೀಗೆ ಗೆಳೆಯರೆ, ಕೊಟ್ಟೂರಿಗೆ ಬಂದಾಗ ಮಿಸ್ ಮಾಡಬೇಡಿ. ಅಜ್ಜಿ ಹೋಟ್ಲ್ ಅಂತಾನೆ ಫೇಮಸ್ಸು. ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ. ಇಲ್ಲಿ ನಿಂತ್ಕೊಂಡು ನಾವು ಮಾತಾಡಿದಷ್ಟು ರಶ್ ಇರುತ್ತೆ. ಇನ್ನು ಈಗಿನ್ನೂ ಟೈಮ್ 7 ಗಂಟೆ 7:15 ಇಷ್ಟು ರಶ್ ಇದೆ. ಇದು ಬೆಳಗ್ಗೆ ಇಲ್ಲಿ 7 ಗಂಟೆಗೆ 6:15 ಶುರು ಆದರೆ 11:30ವರೆಗೆ ಇರುತ್ತೆ. ರಜೆ ಯಾವತ್ತಾದ್ರೂ ಇದೆಯಾ ಸರ್ ಇದು? ಹಾಂ, ವರ್ಷದ 365 ದಿನಗಳು ಇಲ್ಲಿ ತೆರೆದಿರುತ್ತೆ. ಯಾವಾಗಲೂ ಬಂದಾಗ ಇಲ್ಲಿ ಬೆಳಿಗ್ಗೆ ಬಂದರೆ ಟಿಫನ್ ಮಾಡೋದು ಮಿಸ್ ಮಾಡಬೇಡಿ. ಒಂದು 40 ರೂಪಾಯಿನಲ್ಲಿ ನಿಮ್ಗೆ ಹೊಟ್ಟೆ ತುಂಬುತ್ತೆ. ಸ್ಕೂಲ್ ಮಕ್ಕಳಿಗೆ 10 ರೂಪಾಯಿ ಕೊಡ್ತಿದ್ರು, ಈಗ ಒಂಚೂರು ಅದನ್ನು 20 ರೂಪಾಯಿ ಮಾಡಿದ್ದಾರೆ. ಬಟ್ ಅದು ಹೆಲ್ಪ್ ಆಗ್ತಾ ಇದೆ ಹುಡುಗರಿಗೆ. ಹಾಗಾಗಿ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಹೋಟ್ಲ್ ನಡೀತಾ ಇದೆ. ಭಾಳ ಖುಷಿ ಅನ್ನಿಸ್ತು ನನಗೆ ಕೊಟ್ಟೂರಿಗೆ ಬಂದು ಈ ಕಥೆನ ತಮ್ಮ ಮುಂದೆ ತೆರೆದಿಟ್ಟಿದ್ದಕ್ಕೆ. ಬನ್ನಿ ಒಂದ್ಸಲ ಕೊಟ್ಟೂರಿಗೆ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.